ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಏನಂತ ವಿಡಿಯೋ ಮಾಡಬೇಕು, ಏನಂತ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ನಿಮ್ಮ ಪ್ರೀತಿ ಇವತ್ತು ನಾನು 1,00,000 ಸಬ್ಸ್ಕ್ರೈಬರನ್ನು ಗಳಿಸಿದ್ದೇನೆ. ದಟ್ ಈಸ್ ಅ ಗ್ರೇಟ್ ಅಚೀವ್ಮೆಂಟ್ ಇನ್ ಮೈ ಲೈಫ್. ಏನು ಸಂಪಾದನೆ ಮಾಡಿದ್ನೋ ಇಲ್ಲೋ ದಟ್ ಈಸ್ ಸೆಕೆಂಡರಿ, ಆದರೆ ನಿಮ್ಮ ಪ್ರೀತಿ ಇದೆ ಅಲ್ವಾ, ಅದು ನನಗೆ ಸಬ್ಸ್ಕ್ರೈಬರ್ ಮುಖಾಂತರ ಕಾಣ್ತಿದೆ. ಧನ್ಯವಾದಗಳು. ನೀವು ಕೊಟ್ಟಂಥ ಪ್ರೀತಿಗೆ ನಾನು ಕೊಟ್ಟಂತಹ ಮೆಟೀರಿಯಲ್ ಇದೆ ಅಲ್ವಾ, 100% ಸರಿಯಾದದ್ದು ಸರ್. ಬ್ಲೈಂಡಾಗಿ ಬಿಲೀಫ್ ಮಾಡಬೇಡಿ ಯಾರನ್ನು ಕೂಡ. ಏನೋ ಕೆಲವೊಮ್ಮೆ ನಮಗೆ ಸರಿಯಾದ ದಾರಿಯನ್ನು ತೋರಿಸುವವರು ಸಿಗ್ತಾರೆ, ಅವರನ್ನು ನಂಬಬೇಕಾಗತ್ತೆ. ಆಯಿತಾ, ಬನ್ನಿ ಈಗ ಸಮಯನ ವ್ಯರ್ಥ ಮಾಡಿದ ಹಾಗೆ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗ್ರ್ಯಾಟಿಟ್ಯೂಡ್ ಅನ್ನೋದು ಇರಬೇಕಂತೆ. ಗ್ರ್ಯಾಟಿಟ್ಯೂಡ್ ಅನ್ನೋದೇ ಜೀವನದಲ್ಲಿ ಇಲ್ಲ ಅಂದಮೇಲೆ ಅವನು ಮನುಷ್ಯನೇ ಅಲ್ಲಂತೆ. ಆ ದೇವರು ಅದೇ ಮಾತನ್ನು ಹೇಳ್ತಾನೆ. ಏನು ಅಂದರೆ, ಇಫ್ ಯು ಶೋ ಯುವರ್ ಗ್ರ್ಯಾಟಿಟ್ಯೂಡ್ ಟು ಅದರ್ಸ್, ಇಫ್ ಯು ಪೇ ಯುವರ್ ಗ್ರ್ಯಾಟಿಟ್ಯೂಡ್ ಟು ಅದರ್ಸ್, ಐ ವಿಲ್ ಬಿ ಮೋರ್ ಹ್ಯಾಪಿ ಅಂತ. ದೇವರು ನಮಗೆ ಎಷ್ಟು ಕೊಟ್ಟಿದ್ದಾನೆ ಅಂದರೆ ಹೌದಲ್ವಾ, ಮಾತಾಡಲಿಕ್ಕೆ ಒಂದು ಧ್ವನಿಯನ್ನು ಕೊಟ್ಟಿದ್ದಾನೆ, ವಾಯ್ಸ್, ಅದನ್ನು ಸೌಂಡ್ ಅಂತ ಕರಿತೀವಿ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಧನ್ಯವಾದಗಳು. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಕೊಡುಗೆ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇರಲಿ. ಹಾಗೂ ಜೊತೆಗೆ ನಿಮ್ಮ ಏನು ಸರ್ ಅದು ಕ್ವಶನ್ ಪೇಪರನ್ನು ನಮ್ಮ ಮೇಲ್ಗಡೆಗೆ ಕಳಿಸೋದನ್ನು ಮರೆಯಬೇಡಿ. 99% ಈ ವಿಡಿಯೋದಲ್ಲಿ ಬರುವ ಎಲ್ಲ ಪ್ರಶ್ನೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತವೆ. ಇದೇ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿದೆ. ನಿಮ್ಮ ಕಾಲೇಜಲ್ಲೂ ಕೂಡ ಇದೇ ಕ್ವಶನ್ ಪೇಪರ್ ಪ್ಯಾಟರ್ನನ್ನು ಫಾಲೋ ಮಾಡಬೇಕಾಗಿರುತ್ತೆ. ಕೆಲವೊಮ್ಮೆ ಮಾಡಲ್ಲ, ಆವಾಗ ತಪ್ಪು ನನ್ನದ ಅವ್ರದ್ದ ಅಂತ ತಾವೇ ಡಿಸೈಡ್ ಮಾಡ್ಕೊಳ್ಳಿ. ಆಯಿತಾ, ಬನ್ನಿ ಈಗ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ಸ್ ಅಂತ ಇದೆ. ಆಯಿತಾ, 40 ಅಂಕದ ಇಂಗ್ಲೀಷ್ ಕ್ವಶನ್ ಪೇಪರು ಆರ್ಟ್ಸು, ಸೈನ್ಸ್, ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ತಾವುಗಳು ಲೈಕ್ ಬಟನನ್ನು ಪ್ರೆಸ್ ಮಾಡಿದ್ದಕ್ಕಾಗಿ. ಅಕಾರ್ಡಿಂಗ್ ಟು ಜೂಲಿಯಟ್, ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್ ಬಿಕಾಸ್ ಡ್ಯಾಶ್ ಅಂತ ಪ್ರಶ್ನೆ ಇದೆ. ನೋಡಿ ವಿದ್ಯಾರ್ಥಿಗಳೇ, ನನ್ನ ಸ್ವಲ್ಪ ಇಂಗ್ಲೀಷ್ ವಿಡಿಯೋ ಲೆಂತಿ ಆಗುತ್ತೆ. ಈ ರೀಸನ್ ಇಷ್ಟೇ, ವಿತ್ ಎಕ್ಸ್ಪ್ಲನೇಷನ್ ಹೇಳ್ಕೊತ ಹೋಗ್ತೇನೆ. ಎಕ್ಸಾಮಲ್ಲಿ ಯಾವುದೇ ರೀತಿಯಾದಂಥ ನಿಮಗೆ ಡೌಟ್ಸನ್ನು ನಾನು ಉಳಿಸುವುದಿಲ್ಲ. ದ ವರ್ಲ್ಡ್ ಅಂದರೆ ಇಡೀ ಪ್ರಪಂಚ, ವಿಲ್ ಬಿ ಇನ್ ಲವ್ ವಿತ್ ನೈಟ್, ರಾತ್ರಿ ಜೊತೆ ಇಡೀ ಪ್ರಪಂಚ ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಪ್ರಾರಂಭ ಮಾಡುತ್ತೆ. ಯಾಕೆ ಅಂತ ಕೇಳಿದ್ದಾರೆ. ಆ ಪದ್ಯವನ್ನು ಓದಿದಾಗ ರೋಮಿಯೋ ಜೂಲಿಯಟ್ ಗೊತ್ತಾಗತ್ತೆ. ಆಯಿತಾ, ರೋಮಿಯೋ ಸ್ಟಾರ್ ಆದಾಗ ಅಂತ. ವೆನ್ ರೋಮಿಯೋ ಟರ್ನ್ ಇಂಟು ಸ್ಟಾರ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಅಲ್ಲಿಗೆ ಆಪ್ಷನ್ ಬಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ರೋಮಿಯೋ ಕಟ್ ಔಟ್ ಇನ್ ಲಿಟಲ್ ಸ್ಟಾರ್ಸ್ ಮೇಕ್ ದಿ ಫೇಸ್ ಆಫ್ ಹೆವನ್ ಬ್ಯೂಟಿಫುಲ್ ಅಂತ. ಇದೇ ಕ್ವಶನ್ನು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಗೆ ಬರುತ್ತೆ ಅಂದರೆ, ಆಯಿತಾ, ಆಫ್ಟರ್ ರೋಮಿಯೋ ಕಟ್ ಔಟ್ ಇನ್ ಲಿಟ್ಲ್ ಸ್ಟಾರ್ಸ್, ಆಯಿತಾ, ಏನಾಗತ್ತೆ ಅಂತ ಕೇಳ್ತಾರೆ. ಅವಾಗ ತಾವುಗಳು ಬರೀಬೇಕಾಗಿರೋದು ಫೇಸ್ ಆಫ್ ದಿ ಹೆವನ್ ಡ್ಯಾಶ್ ವಿಲ್ ಶೈನ್ ಅಂತ ಕೇಳ್ತಾರೆ. ಫೇಸ್ ಆಫ್ ದಿ ಹೆವನ್ ವಿಲ್ ಶೈನ್ ಅನ್ನುವಂಥದ್ದು ಉತ್ತರ ಆಗಿರುತ್ತೆ. ಕ್ಲಿಯರ್? ಬನ್ನಿ ಈಗ ಸೆಕೆಂಡ್ ಕ್ವಶನನ್ನು ನೋಡೋಣ. ಡ್ಯಾಶ್ ಟೀಚರ್ಸ್ ದಿ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್ ಅಂತ ಇದೆ. ಈಗ ರೋಮಿಯೋ ಜೂಲಿಯಟನ್ನು ನಾವು ಓದಿದಾಗ ನಮ್ಗೆ ಗೊತ್ತಾಗಿದ್ದೇನು ಅಂದರೆ, ರೋಮಿಯೋ ತನ್ನ ಆಸೆಯನ್ನು, ತನ್ನಲ್ಲಿರುವ ಡಿಸೈರ್ಗಳನ್ನು, ಆಯಿತಾ, ಈ ಡಿಸ್ಕ್ರೈಬ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನು ಅಂತ ಹೇಳಿದರೆ, ಮೈ ಜೂಲಿಯಟ್ ಕ್ಯಾನ್ ಟೀಚ್ ದಿ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್ ಅಂತ. ಇದೇ ಫಸ್ಟ್ ಲೈನ್ ಆಫ್ ಯುವರ್ ಪೋಯಮ್ ಇದೆ. ನನ್ನ ಪ್ರಿಯತಮೆ, ಆಯಿತಾ, ಆ ಟಾರ್ಚಿಗೂ ಕೂಡ ಹೇಳ್ಕೊಡ್ತಾರೆ ಕಣ್ರಿ, ಪ್ರಕಾಶಮಾನವಾಗಿ ಹೇಗೆ ಉರಿಯಬೇಕು. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್, ದ ಕಿಂಗ್ಡಮ್ ಕಾಲ್ಡ್ ಮ್ಯಾನಾಕೋ ದೇರ್ ವರ್ ಅಬೌಟ್ ಡ್ಯಾಶ್ ಪೀಪಲ್ ಅಂತ ಇದೆ. ಎಷ್ಟು ಜನ ಆ ಒಂದು ಊರಿನಲ್ಲಿ, ಊರಲ್ಲ ಅದು ದೇಶದಲ್ಲಿ ಇದ್ದರು ಅಂತ. ಅದೊಂದು ಚಿಕ್ಕ ಸೆಕೆಂಡ್ ಚಾಪ್ಟರ್ ಕಣ್ರಿ ಇದು. ಆಯಿತಾ, ಸೆಕೆಂಡ್ ಚಾಪ್ಟ್ರು 7,000 ಅನ್ನುವಂಥದ್ದು ಸರಿಯಾದ ಉತ್ತರ. ಅದು 7,000 ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್? ಬನ್ನಿ ಕ್ವಶನ್ ನಂಬರ್ 4ಗೆ ಹೋಗೋಣ. ದಿ ಸ್ಪೆಷಲ್ ಟ್ಯಾಕ್ಸ್ ಮೆನ್ಷನ್ಡ್ ಇನ್ ದಿ ಸ್ಟೋರಿ ಟು ಡಿಯರ್ ವಾಸ್ ಆನ್ ಡ್ಯಾಶ್ ಅಂತ ಇದೆ. ಅಂದರೆ ಈ 4 ಕೊಟ್ಟಿದ್ದಾರಲ್ವ, ಎಲ್ಲವೂ ಕೂಡ ಆನ್ಸರ್ಸೇ, ಆದರೆ ಅದು ಟ್ಯಾಕ್ಸನ್ನು ಹಾಕ್ತಾ ಇರ್ತಾರೆ. ಆದರೆ ಇಲ್ಲಿ ಕ್ವಶನ್ ಏನಿದೆ, ಸ್ಪೆಷಲ್ ಟ್ಯಾಕ್ಸ್ ಅಂತ. ಅಮ್ಮನಿಗೆ ಎಕ್ಸಾಂಪಲ್ ನಿಮ್ಗೆ ಹೇಳ್ಬಿಡ್ತೀನಿ. ಇವತ್ತು ಹಬ್ಬ ಇದೆ ಅಂದ್ಕೊಳ್ಳಿ, ಆಯಿತಾ, ಯಾವುದು ನಾಗರ ಪಂಚಮಿ ಹಬ್ಬ ಇತ್ತಲ್ವ, ಅವತ್ತು ಅಮ್ಮ ಹೋಳಿಗೆ ಮಾಡಿರ್ತಾರೆ, ಉಂಡೆ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಆದರೆ ನೀವು ಕೇಳಿದಾಗ ಅಮ್ಮ ಇವತ್ತು ಸ್ಪೆಷಲ್ ಏನು ಮಾಡಿ ಅಂದರೆ ಉಂಡೆ ಅಂತ ಹೇಳ್ತಾರೆ. ಯಾಕೆಂದರೆ ಅವತ್ತು ಹಬ್ಬದ ಸ್ಪೆಷಲೇ ಉಂಡೆ ಆಗಿರುತ್ತೆ.
ಈಗ ಇಲ್ಲಿ 4 ಕೂಡ ಇವು ಉತ್ತರನೇ, ಆದರೆ ಇಲ್ಲಿ ಸ್ಪೆಷಲ್ ಟ್ಯಾಕ್ಸ್, ಅದಕ್ಕೆ ಸರಿಯಾದ ಉತ್ತರ ಬಂದು ಗೇಮಿಂಗ್ ಹೌಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್. 5ನೆಯ ಪ್ರಶ್ನೆ, ದಿ ಸೋಲ್ಸ್ ಆಫ್ ಚಿಲ್ಡ್ರನ್ ಡ್ವೆಲ್ ಇನ್ ದಿ ಹೌಸ್ ಆಫ್ ಡ್ಯಾಶ್ ಅಂತ ಇದೆ. ಮಕ್ಕಳ ಜೀವನ ಅನ್ನುವಂಥದ್ದು ಎಲ್ಲಿದೆ ಅಂದರೆ ನಾಳೆದರಲ್ಲಿದೆ. ಆ ನಾಳೆ ಅನ್ನಲಿಕ್ಕೆ ನಾವು ಟುಮಾರೋ ಅಂತ ಕರಿತೀವಿ. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ವಿದ್ಯಾರ್ಥಿಗಳೇ, ಯಾರೆಲ್ಲ ಇಂಗ್ಲೀಷಲ್ಲಿ ಫೇಲ್ ಆಗ್ತೀನಿ ಅಂದ್ಕೊಂಡಿದ್ರೋ, ಯಾರಿಗೆ ಇಂಗ್ಲೀಷೇ ಬರಲ್ವೋ, ಯಾರಿಗೆ ಇಂಗ್ಲೀಷೇ ಅರ್ಥ ಆಗಿಲ್ವೋ ಅಥವಾ ಪಾಠಕ್ಕೆ ಕುಂತಿಲ್ವೋ ಅಂಥ ವಿದ್ಯಾರ್ಥಿಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೋಸ್ಕರ ಗ್ರಾಮರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಅದನ್ನು ಒಮ್ಮೆ ನೋಡಿ. ನಾನು ಹೇಳ್ತೀನಲ್ವಾ, ಚಿಟಿಕೆ ಹಿಂಗೆ ಹೊಡ್ಕೊಂಡು ತಮ್ಮ ಯಾವತ್ತಪ್ಪ ಇಂಗ್ಲೀಷ್ ಎಕ್ಸಾಮು ಅಂತ ಕೇಳ್ತೀರಾ. ಇಷ್ಟೇ, ಯಾಕಂದರೆ ಬರೆಯೋದು ಒಂದೇ ಉಳಿದಿರೋದು ಅಂತ. ಹಾಗಾಗಿ ಆಯಿತಾ, ನಾನು ಹೇಳ್ತೀನಲ್ವಾ, ಟ್ರಸ್ಟ್ ಆನ್ ಮೀ. ಆ ಇಂಗ್ಲೀಷಿಗಾಗಿ ನನ್ನ ಮೇಲೆ ಭರವಸೆ ಮಾಡಿಕೊಂಡು ಎಕ್ಸಾಮಿಗೆ ಖುಷಿಯಾಗಿ ಕಣ್ಣು ಮುಚ್ಕೊಂಡು ಹೋಗಿ ಬರೆದು ಬರ್ರಿ ಸರ್. ಇನ್ ಆನ್ ಚಿಲ್ಡ್ರನ್ ಪೇರೆಂಟ್ಸ್ ಆರ್ ದಿ ಬಾಸ್ ಆ್ಯಂಡ್ ಚಿಲ್ಡ್ರನ್ ಆರ್ ಡ್ಯಾಶ್ ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ನೋಡಿ ಆಯಿತಾ, ಆನ್ ಚಿಲ್ಡ್ರನ್ಲಿ ಪೇರೆಂಟ್ಸನ್ನು ಬಾಸ್ಗಳಿಗೆ ಅಂದರೆ ಬಿಲ್ಲು ಅಂತಿರಲ್ವ, ಬಿಲ್ಲು ಬಾಣ, ಆ ಬಿಲ್ಲಿಗೆ ಹೋಲಿಕೆ ಮಾಡಿದ್ದು ಯಾರಿಗೆ ಅಂದರೆ ತಂದೆ ತಾಯಿಗಳಿಗೆ, ಪೇರೆಂಟ್ಸ್ಗಳಿಗೆ. ಹಾಗಿದ್ರೆ ಚಿಲ್ಡ್ರನ್ಗಳನ್ನು ಇದಕ್ಕೆ ಅಂತ ಹೇಳಿದರೆ ಆ್ಯರೋಸ್ ಅಂತ, ಲಿವಿಂಗ್ ಆ್ಯರೋಸ್ ಇದೆಯಾ ಆನ್ಸರು ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 7. ಇಲ್ಲಿ 3 ಡ್ಯಾಶಸ್ಗಳಿದ್ದಾವೆ. ಇದು ಫಿಕ್ಸ್ ಕ್ವಶನು. ನಿಮ್ಮ ಒಂದು ಯೂನಿಟ್ ಟೆಸ್ಟಲ್ಲಿ ಫಿಕ್ಸು 100% ಈ ಒಂದು ಪ್ರಶ್ನೆ ಇರುತ್ತೆ. ಇದನ್ನು ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಏನಾದರೂ ಕೊಳ್ಳಿ ಸರ್, ಅರ್ಥ ಆಗತ್ತಾ ನಿಮಗೆ? ಈಗ ಯಾವುದೋ ನಾನು ಇಮ್ಯಾಜಿನ್ ಯುವರ್ ಸೆಲ್ಫ್, ನಾನು ನಿಮಗೆ ಇವತ್ತು ಊಟ ಮಾಡೋದು ಹೇಳ್ಕೊಡ್ತೀನಿ ಆಯಿತಾ. ಟೇಬಲ್ ಮ್ಯಾನರ್ಸ್ ಅಂತ ಹೇಳ್ಕೊಡ್ತೀನಿ. ನೋಡ್ರೋ, ಈ ರೀತಿಯಾಗಿ ಕರ್ಚಿಪ್ ಹಾಕಬೇಕು, ಈ ರೀತಿಯಾಗಿ ಸಿಸ್ಟಮಾಗಿ ಕೂತ್ಕೊಂಡು ಫಸ್ಟು ತಾವುಗಳು ಬಾಳೆ ಎಲೆಯನ್ನು ತೊಳ್ಕೋಬೇಕು ಅಂತ. ಅವ್ರು ಏನಾದರೂ ತೊಳ್ಕೊಂಡು ಫಸ್ಟ್ ಇಟ್ಕೋಬೇಕು. ಅರ್ಥ ಆಗತ್ತಲ್ವ? ಹಾಗೆ ಈಗ ಅವ್ರು ಏನೇ ಪ್ರಶ್ನೆ ಕೊಳ್ಳಿ, ಆನ್ಸರ್ ಮಾತ್ರ ಇದೇ ರೀತಿಯಾಗಿ ಅರ್ಥ ಮಾಡಿಕೊಂಡು ಬರೀಬೇಕು. ಈಗ ನಾನು ಏನು ಓದಲ್ಲ, ಇಲ್ಲಿ ಡೈರೆಕ್ಟಾಗಿ ಆನ್ಸರನ್ನು ಹೇಳ್ತಾ ಹೋಗ್ತೇನೆ. ನೋಡಿ, ಇಟ್ ಡ್ಯಾಶ್ ಸಪೋರ್ಟ್ ಅಂತ ಇದೆ. ಈಗ ಸಪೋರ್ಟಿಗೆ ಪಾಸ್ಟ್ ಟೆನ್ಸ್ ಏನು ಅಂತ ಹೇಳಿದರೆ ಸಪೋರ್ಟೆಡ್. ಹಾಗಾಗಿ ಸರಿಯಾದ ಉತ್ತರ ಇಲ್ಲಿ ಬಂದು ವಾಸ್ ಸಪೋರ್ಟೆಡ್ ಅಂತ ಬರಿಬೇಕು. ಪ್ರತಿಯೊಂದು ಡ್ಯಾಶಿಗೆ 2 ಉತ್ತರಗಳು ಇಲ್ಲಿ ಬರುತ್ತೆ. ಪ್ರತಿಯೊಂದು ಡ್ಯಾಶಿಗೆ ಎಷ್ಟು ಬರುತ್ತೆ ಆನ್ಸರು? 2 ಬರುತ್ತೆ. ಅರ್ಥ ಆಗ್ತಾ ಇದೆಯಾ ವಿದ್ಯಾರ್ಥಿಗಳೇ? ಹೆಲ್ಪಿಂಗ್ ವರ್ಬು ಪ್ಲಸ್ V3 ಅಂತ ಕರಿತೀವಿ ಸ್ಟ್ಯಾಂಡರ್ಡ್ ಇಂಗ್ಲೀಷಲ್ಲಿ. ಆ ಹೆಲ್ಪಿಂಗ್ ವರ್ಬು ವಾಸ್ ಅಂತ. ಯಾಕೆ ಸರ್ ವಾಸೇ ಬರೀಬೇಕು ಅಂದರೆ ಇಟ್ಟು ಸಿಂಗ್ಯುಲರ್ ಆಗಿದೆ, ಹಾಗಾಗಿ ವಾಸ್ ಸಪೋರ್ಟೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಮೊದಲು ತಾವುಗಳು ಅದು ಸಿಂಗ್ಯುಲರ ಪ್ಲೂರಲ್ಲ ನೋಡ್ಕೋಬೇಕು. ಬಹುವಚನ ಆಗಿದ್ದರೆ ವರ್ ಹಾಕಿ, ಏಕವಚನ ಆಗಿದ್ದರೆ ವಾಸ್ ಹಾಕಿ. ನೆಕ್ಸ್ಟು, ಲಾರ್ಜ್ ಸ್ಕೇಲ್ ಆಫ್ ಡಿಫಾರೆಸ್ಟ್ರೇಷನ್ ಡ್ಯಾಶ್ ಆಪೋಸ್ ಅಂತ ಇದೆ. ವಾಸ್ ಆಪೋಸ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ, ಆಪೋಸಿಗೆ V3 ಫಾರಮು ಆಪೋಸ್ಡ್ ಆಗಿರುತ್ತೆ. ಬರೀ ನೀವು ಆಪೋಸ್ಡ್ ಅಂತ ಬಂದರೆ ರಾಂಗ್ 0 ಮಾರ್ಕ್ಸನ್ನು ಕ್ರೆಡಿಟ್ ಮಾಡ್ತಾರೆ, ರಾಂಗ್ ಅಂತ ಹಾಕ್ತಾರೆ. ಅದಕ್ಕೆ 2 ಉತ್ತರವನ್ನು ಬರೀಬೇಕು ಪ್ರತಿಯೊಂದು ಡ್ಯಾಶಿಗೆ. 3ನೇ ಡ್ಯಾಶಿಗೆ ನೀವೇ ಉತ್ತರ ಕಳಿಸ್ತೀರಾ. ನೋಡಿ, ಮೆನಿ ಸಾಂಗ್ಸ್ ಅಂತ ಇದೆ. ಇದಕ್ಕೆ ನಾನೇ ಕ್ಲೂ ಕೊಡ್ತೀನಿ, ಆದರೆ ಉತ್ತರ ನೀವೇ ಕಳಿಸಬೇಕು ಆಯಿತಾ. ಇದು ಬಹುವಚನದಲ್ಲಿ ಇದೆ. ಏಕವಚನ ಇದ್ದರೆ ನಾವು ವಾಸನ್ನು ಯೂಸ್ ಮಾಡಬೇಕು, ಬಹುವಚನ ಇದ್ದರೆ ಏನು ಯೂಸ್ ಮಾಡಬೇಕು ಅಂತ ಈಗ ತಾನೇ ಹೇಳಿದ್ದೀನಲ್ವ. ದಯವಿಟ್ಟು ವಿಡಿಯೋ ನೋಡುವಾಗ ಅದಕ್ಕೆ ನನಗೆ ಕಮೆಂಟ್ಸಲ್ಲಿ ಉತ್ತರವನ್ನು ಹಾಕಿ, ಬಹಳ ಸಂತೋಷ ಆಗುತ್ತೆ. ಬನ್ನಿ, ಈಗ ಒಂದೇ ಇದು ಪ್ರಶ್ನೆಗೆ ಯಾರಿಗೂ ಅರ್ಥ ಆಗಲ್ಲ. ಕೆಲವೊಮ್ಮೆ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿಗೆ ಅರ್ಥ ಆಗಿಬಿಡುತ್ತೆ ಕೆಲವೊಬ್ಬರಿಗೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಯಾಸಿವ್ ವಾಯ್ಸ್ ಅಂತ ಹಾಕಿಬಿಟ್ಟು ಲಿಂಕ್ಸ್ಗಳನ್ನು ಕೊಟ್ಟಿದ್ದೇನೆ 3. ಅದನ್ನು ಯೂಸ್ ಮಾಡ್ಕೊಂಡ್ರೆ ನಿಜವಾಗಿಯೂ ತಾವುಗಳು ಖುಷಿಯಾಗಿ ಕಲಿಯಬಹುದು. ಈಗ ಬಿ ಮೇನ್ ಕ್ವಶನ್ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ನಾವು ಈಗಲೂ ಕೂಡ ಪಾರ್ಟ್ ಎನಲ್ಲಿದ್ದೀವಿ. ಪಾರ್ಟ್ ಎನಲ್ಲಿ ಈಗ ನಾವು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಪಾರ್ಟ್ ಎ ಅಂತ ಇರುತ್ತಲ್ವ, ಅದು 20 ಅಂಕಗಳಿಗಿರುತ್ತೆ. ಈಗಲೂ ಕೂಡ ಅಷ್ಟೇ, ನಾವು ಅಲ್ಲೇ ಇದ್ದೀವಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದ ಬ್ರಾಕೆಟ್. ಇದು ಓದಿದ ಅರ್ಥ ಆಗಲ್ವಾ? ಟೆನ್ಷನ್ ತಗೋಬಿಟ್ರಪ್ಪ. 2 ಡ್ಯಾಶ್ ಕೊಟ್ಟರೆ 3 ಆಪ್ಷನ್ ಕೊಟ್ಟಿದ್ದಾರೆ. ಆ 3ರಾಗೆ 2 ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ, ಈಗ ಇಟ್ ವಾಸ್ ದಿ ಟೈಮ್ ಆಫ್ ಎಲೆಕ್ಷನ್. ಇದು ಎಲೆಕ್ಷನ್ನ ಸಮಯವಾಗಿತ್ತು ಆಯಿತಾ. ಅದು ಎಲೆಕ್ಷನ್ನಿನ ಸಮಯ ಆಗಿತ್ತು. ದ ಕ್ಯಾಂಪೇನ್ ಇನ್ ದ ಉಮೋಫಿಯಾ ವಾಸ್. ಉಮೋಫಿಯಾ ಅನ್ನೋದು ಒಂದು ಹಳ್ಳಿಯ ಹೆಸರು. ಅಲ್ಲಿನ ಒಂದು ಕ್ಯಾಂಪೇನ್ ವಾಸ್ ಡ್ಯಾಶ್ ಅಂತ ಇದೆ. ಆಲ್ ನ್ಯೂ ದಟ್ ದಿ ಆನರಬಲ್ ಮಿನಿಸ್ಟರ್ ವುಡ್ ಹ್ಯಾವ್ ಅ ಡ್ಯಾಶ್ ಅಂತ ಇದೆ. ಈಗ ನಾವು ಬರೆಯೋಣ ಏನು, ಅಲ್ಲಿನ ಕ್ಯಾಂಪೇನು ಬಹಳ ಇನ್ ಫುಲ್ ಸ್ವಿಂಗ್ ಅಂತ. ಅದು ಸರಿಯಾದ ಉತ್ತರ 1ನೇ ಆನ್ಸರಿಗೆ, ಇನ್ ಫುಲ್ ಸ್ವಿಂಗ್ ಅಂತ.
ಭರ್ಜರಿ ನಡೀತಾ ಇತ್ತು ಕಣೋ ಅಂತ ಹೇಳ್ತಿರಲ್ವ, ಹಾಗೆ. ಕೊನೆಯದಾಗಿ ಆಲ್ ನ್ಯೂ ದಟ್, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿತ್ತು ಅಲ್ಲಿನ ಮಿನಿಸ್ಟ್ರು ಏನು ಅಂದರೆ ಒಂದೇ ಸೈಡು ಏನೋ ಜಯವನ್ನು ಗಳಿಸ್ತಾನೆ ಅಂತ. ಅದನ್ನು ಇಂಗ್ಲೀಷಲ್ಲಿ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಅಂತ ಕರಿತೀವಿ, ಸ್ಲೈಡ್ ವಿಕ್ಟ್ರಿ ಅಂತ. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಈಗ 9ನೆಯ ಮೇನ್ ಕ್ವಶನಲ್ಲಿದ್ದೀವಿ, ಪ್ರಶ್ನೆಯಲ್ಲಿ. ಇದು ಎ ಪಾರ್ಟಲ್ಲೇ ಬರುವಂಥದ್ದು, ಇಲ್ಲಿಯವರೆಗೂ ಎ ಪಾರ್ಟ್, ಇದರ ನಂತರ ಬರುವಂಥದ್ದು ಬಿ ಪಾರ್ಟ್ ಆಗಿರುತ್ತೆ. ಯಾಕಂದರೆ ಈಗ ಆಲ್ರೆಡಿ ನಿಮ್ಮ ತಲೆಯಲ್ಲಿ ಅಯ್ಯೋ ದೇವರೇ 2 ಮಾರ್ಕ್ಸ್ ಕ್ವಶನ್ಸೂ ಹೇಳಲಿಲ್ಲ, 3 ಮಾರ್ಕ್ಸ್ ಕ್ವಶನ್ಸು ಹೇಳಲಿಲ್ಲ ಅಂತ. ಆ್ಯನ್ಯುವಲ್ ಎಕ್ಸಾಮಲ್ಲೂ ನಿಮಗೆ ಪಾರ್ಟ್ ಬಿನಲ್ಲಿ 2 ಮಾರ್ಕ್ಸು 3 ಮಾರ್ಕ್ಸು ಪ್ರಶ್ನೆಗಳು ಸ್ಟಾರ್ಟ್ ಆಗ್ತವೆ, ಆಯಿತಾ. ಇದು ಬಹಳ ಈಸಿ ಕಣ್ರಿ, ಇದನ್ನು ಒಂದು ಕಲಿಸ್ತೀನಿ, ಆಯಿತಾ. ಇದು ಬರದೆ ಏನಂತೀರ ತಗೊಳ್ಳೋ, ಇದು 50-50, ಆಯಿತಾ. ನಿಮ್ಮ ಟೀಚರು ನನ್ನ ಮಗು ಜಾಸ್ತಿ ಮಾರ್ಕ್ಸ್ ತೆಗಿಲಿ ಅಂದರೆ ಇದನ್ನು ಕೊಡ್ತಾರೆ, ಇರಲಿ ನಡೆಯುತ್ತೆ. ನನ್ನ ವಿದ್ಯಾರ್ಥಿಗಳು ಟಾಪ್ ಲೆವೆಲ್ನವರು ಎಲ್ಲ, ಆಯಿತಾ, ಅಂಥವ್ರಿಗೆ ಕೊಡಲ್ಲ ಇದು. ಬನ್ನಿ, ಲಲಿತಾ ಆನ್ಯುವಲ್ ಎಕ್ಸಾಮಲ್ಲಿ ಇರುತ್ತೆ. ಲಲಿತಾ ಲವ್ಸ್ ಚೆಸ್, ಮ್ಯಾಸ್ ಆಫ್ ಫಾಲೋಯಿಂಗ್ ಕಂಟ್ರಿ. ಶಿ ಹ್ಯಾಸ್ ಟೇಕನ್, ಶಿ ಅಂದರೆ ಯಾರು? ಲಲಿತಾ. ಹಾಗಿದ್ರೆ ಮ್ಯಾಸ್ ಆಫ್ ಫಾಲೋಯಿಂಗಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಝೂಮ್ ಮಾಡಲ ಸ್ವಲ್ಪ ನೋಡಿ. ಶಿ ಅಂದರೆ ಯಾರು? ಲಲಿತಾ ಅಂತ. ಅದರ ಎದುರಿಗೆ ಶಿ ಎದುರಿಗೆ ಆರೋ ಮಾರ್ಕ್ ಹಾಕಿ ಲಲಿತಾ ಅಂತ ಬರೀಬೇಕು, 3ನೇ ಆನ್ಸರು, ಆಯಿತಾ. ವೆರಿ ಗುಡ್. ಈಗ ನೋಡಿ ಸೆಕೆಂಡ್ ಒನ್, ಶಿ ಹ್ಯಾಸ್ ಟೇಕನ್ ಇಟ್ ಆ್ಯಸ್ ಅರ್ ಹಾಬಿ. ಇಟ್ ಅಂದರೆ ಏನು? ಅದು ಚೆಸ್ ಅಂತ. ಹಾಗಿದ್ರೆ 2ನೇ ಆನ್ಸರು ಚೆಸ್ ಅಂತ ಬರೀರಿ. ಕ್ಲಿಯರ್? ತಾವುಗಳು ನೋಡ್ಬೋದು, ಹೇಗೆ ಗೊತ್ತಾಗುತ್ತೆ ಇದು? ಪ್ಯಾಸೇಜ್ ಓದಿದಾಗ ಗೊತ್ತಾಗುತ್ತೆ ನೋಡಿ. ಲಲಿತಾ ಅನ್ನುವವಳು ಚೆಸ್ಸಿನ ಬಗ್ಗೆ ಬಹಳ ಪ್ರೀತಿಯನ್ನು ಹೊಂದಿರ್ತಾಳೆ. ಶಿ ಹ್ಯಾಸ್ ಟೇಕನ್ ಇಟ್ ಹ್ಯಾಸ್ ಎ ಹಾಬಿ, ಅದನ್ನು ಹಾಬಿಯಾಗಿ ಮಾಡಿಕೊಂಡಿದ್ದಾಳೆ. ಶಿ ಟ್ರೈನ್ಸ್ ಇನ್ ಎ ಚೆಸ್ ಅಕಾಡೆಮಿಗೆ ಹೋಗಿ ಕಲಿತಾ ಇದ್ದಾಳೆ. ವಿಚ್ ಈಸ್ ಕ್ಲೋಸರ್, ವಿಚ್ ಅಂದರೆ ಏನು? ಚೆಸ್ ಅಕಾಡೆಮಿ ಅಂತ. ಅದು ಅವಳ ಮನೆಯ ಪಕ್ಕದಲ್ಲಿ ಇದೆ. ಅದು ಏನಿದೆ? ಚೆಸ್ ಅಕಾಡೆಮಿ ಇದೆ ಅಂತ. ಅಲ್ಲಿ ಚೆಸ್ ಅಕಾಡೆಮಿ ಅಂತ ಬರಿಬೇಕು. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ನೋಡ್ರೋ, ರ್ಯಾಂಕ್ ಸ್ಟೂಡೆಂಟ್ಸಿಗೆಲ್ಲ ಕಂಡ್ರೋ ನನ್ನ ವಿಡಿಯೋ, ಆಯಿತಾ. ಇವೆಲ್ಲ ನಿಮಗೆ ಬರುತ್ತೆ. ಬನ್ನಿ, ಟು ಹರ್ ಆಫೀಸ್ ಅಂತದೆ. ಅವಳ ಅನ್ನಲಿಕ್ಕೆ ಅಪಾಸ್ಟ್ರಫಿ ಎಸ್ ಅನ್ನು ಹಾಕಬೇಕು, ಅರ್ಥ ಆಗುತ್ತಾ? ಹಾಗಿದ್ರೆ ಲಲಿತಾಸ್ ಅಂತ ಅಪಾಸ್ಟ್ರಫಿ ಎಸ್ ಇದಲ್ವಾ, 2ನೆಯ ಉತ್ತರ ಅದು ಹರ್ರಿಗೆ ಬರುತ್ತೆ, ಅರ್ಥ ಆಗುತ್ತಲ್ವ. ಕೊನೆಯದಾಗಿ ಹೂ ಅಂದರೆ ಯಾರು ಅಂತ ಕೇಳಿದರೆ, ಹೂ ಅಂದರೆ ನೀವೇ ನನಗೆ ಉತ್ತರ ಹಾಕಿದರೆ ಭಾಳ ಖುಷಿ ಆಗತ್ತೆ ಕಣ್ರಪ್ಪ, ಧನ್ಯವಾದಗಳು. ಈಗ ಪಾರ್ಟ್ ಬಿಗೆ ನಾವು ಬರ್ತಾಯಿದ್ದೀವಿ ವಿದ್ಯಾರ್ಥಿಗಳೇ. 100ಕ್ಕೆ 100 ಈ ಎಲ್ಲ ಪ್ರಶ್ನೆಗಳು ಕಾಣ್ತಾ ಇದೆ ಅಲ್ವಾ ನಿಮ್ಮ. ದಿಸ್ ಈಸ್ ಮೈ ಚಾಲೆಂಜ್. ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ಇರುತ್ತೆ, ಕೊಡಲೇಬೇಕು ಸರ್. ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಇವು, ಕೊಡಲಿಲ್ಲ ಅಂದರೆ ನಿಮಗೆ ಎಕ್ಸಾಮಿಗೆ ಅವರು ಪ್ರಿಪೇರ್ ಮಾಡ್ತಾಯಿಲ್ಲ ಅಂತ ಇಷ್ಟು ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಅಹಂಕಾರದಿಂದ ಅವರು ನನ್ನ ಕ್ವಶನ್ ಪೇಪರ್ ನೋಡಿ ಎಷ್ಟು ಟಫಾಗಿ ಮಾಡಿದ್ದೀನಿ ಅಂತ. ನಿಜವಾಗಿಯೂ ದಟ್ ಈಸ್ ಟೀಚರ್ ಓರಿಯೆಂಟೆಡ್ ಕ್ವಶನ್ ಪೇಪರ್ ಆಗುತ್ತೆ. ಮಕ್ಕಳ ಓರಿಯೆಂಟೆಡ್ ಪಾಠ ಕೂಡ ಟೀಚರ್ ಓರಿಯೆಂಟೆಡ್ ಟೀಚಿಂಗ್ ಆಗಬಾರ್ದು, ಹೌದಲ್ವ. ಸ್ಟೂಡೆಂಟ್ ಓರಿಯೆಂಟೆಡ್ ಆಗಬೇಕು ಕ್ಲಾಸು. ಹಾಗಾಗಿ ಕ್ವಶನ್ ಪೇಪರ್ ಕೂಡ ಮಗುವಿನ ಒಂದು ಇದರಲ್ಲಿ ಸೈಕಾಲಜಿ ಏನು ಹೇಳುತ್ತೆ ಅಂದರೆ, ಹೌದಲ್ವಾ, ಟೀಚರ್ ಸೆಂಟರ್ಡ್ ಆಗಬಾರ್ದು ಕಣ್ರಿ, ಸ್ಟೂಡೆಂಟ್ ಸೆಂಟರ್ಡ್ ಆಗಬೇಕು ಅಂತ. ಬನ್ನಿ ಈಗ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ವಾಟ್ ಡು ದಿ ಬೋ ಆ್ಯಂಡ್ ಆ್ಯರೋ ಸಿಂಬಲೈಸ್ ಇನ್ ಆನ್ ಚಿಲ್ಡ್ರನ್ ಅಂತ ಇದೆ. ಬೋ ಅಂತ ಹೇಳಿದರೆ ಈಗ ತಾನೇ ನಾನು ನಿಮ್ಮ ಕ್ವಶನಲ್ಲಿ ಒಂದು ಹೇಳ್ಕೊಟ್ಟೆ, ಏನು ಅಂತ ಹೇಳಿದರೆ ಪೇರೆಂಟ್ಸ್ ಅಂತ. ಆ್ಯರೋಸ್ ಅಂದರೆ ಯಾರು? ಮಕ್ಕಳು, ಚಿಲ್ಡ್ರನ್ ಅಂತ. ಇಷ್ಟೇ ಆನ್ಸರು. ನೆಕ್ಸ್ಟ್ ಕ್ವಶನ್ ನಂಬರ್ 11, ವಾಟ್ ಆರ್ ದಿ ಮೇನ್ ಸೋರ್ಸಸ್ ಆಫ್ ರೆವೆನ್ಯೂ ಅಂತ ಇದೆ. ಆವಾಗಲೇ ಹೇಳಿದೆ ನಿಮಗೆ, ಸೋರ್ಸಸ್ ಆಫ್ ರೆವೆನ್ಯೂ, ಸೋರ್ಸಸ್ ಆಫ್ ಟ್ಯಾಕ್ಸ್. 11ನೆಯ ಪ್ರಶ್ನೆಗೆ ಉತ್ತರ ಯಾವುದು ಗೊತ್ತಾ ಮಕ್ಕಳೇ? ಇಲ್ಲೇ ಇದೆ, ತೋರಿಸ್ತೀನಿ ನೋಡಿ. ಬಂತು. ಯಾವುದು? 4ನೆಯ ಪ್ರಶ್ನೆ. ಆಪ್ಷನ್ಸ್ ಇದೆಯಲ್ವ, 4 ಕೂಡ ಉತ್ತರ ಅದಕ್ಕೆ. ಟಬ್ಯಾಕೋ, ವೈನ್, ಸ್ಪಿರಿಟ್, ಗೇಮಿಂಗ್ ಹೌಸ್. ಇದನ್ನೇ 4 ಇಲ್ಲಿ ಯಾವುದಾದ್ರೂ 2 ಬರೀರಿ ಅಂತ ಇಲ್ಲಿ ಕೇಳಲಾಗಿದೆ. ಎಲ್ಲಿ? ಕ್ವಶನ್ ನಂಬರ್ 11ರಲ್ಲಿ, ಹೌದಲ್ವಾ. ಕ್ಲಿಯರ್? ನೆಕ್ಸ್ಟ್ 12ನೆಯ ಪ್ರಶ್ನೆ, ಮೆನ್ಷನ್ ಎನಿ 2 ಕ್ವಾಲಿಟೀಸ್ ಆಫ್ ನೈಟ್ ಅಂತ ಇದೆ. ನೈಟನ್ನು ಜೂಲಿಯಟ್ ಹೊಗಳ್ತಾಳೆ, ಏನಂತ ಗೊತ್ತಾ? ಓ ಜೆಂಟಲ್ ನೈಟ್, ಓ ಬ್ಲ್ಯಾಕ್ ಪ್ರೌಡ್ ನೈಟ್ ಅಂತ. ಎಷ್ಟು ಸುಂದರವಾಗಿ ಹೇಳ್ತಾಳೆ. ಅಬ್ಜೆಕ್ಟಿವ್ಸ್ ಪರ್ಸಾನಿಫಿಕೇಷನ್ ಅಂತ ಕರಿತೀವಿ ಇದಕ್ಕೆ. ಅದನ್ನು ಇನ್ನೊಂದು ದಿನ ಮಾತಾಡೋಣ. ಇಲ್ಲಿ 3ರಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತ ಇತ್ತು. 3 ಬರೆದ್ರೂ ಅಡ್ಡಿ ಇಲ್ಲ ಕಣ್ರಿ. ಸೆಕೆಂಡ್ ಮೇನ್ ಕ್ವಶನ್ ನೋಡೋಣ. ಬಿ ಪಾರ್ಟಲ್ಲಿ ಇದ್ದೀವಿ, ಗೊತ್ತಾಯ್ತಲ್ವಾ. ಬಿ ಪಾರ್ಟಲ್ಲಿ ಈಗ 2 ಮಾರ್ಕ್ಸ್ ಕ್ವಶನ್ಸ್, 3 ಮಾರ್ಕ್ಸ್ ಕ್ವಶನ್ ಸ್ಟಾರ್ಟ್ ಆಗಿದೆ. ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಇನ್ ಎ ಪ್ಯಾರಾಗ್ರಾಫ್ ಅಂತ ಇದೆ. ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಇನ್ ಪ್ಯಾರಾಗ್ರಾಫ್ ಅಂತ ಇದೆ. ಇದರಲ್ಲಿ ನಾವುಗಳು ಏನು ನೋಡ್ಬೋದು ಅಂತ ಹೇಳಿದರೆ 3 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್ ಕ್ವಶನ್ಸ್. ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟು. ಆದರೆ ನಿಮಗೆ ಇಲ್ಲಿ ನೋಡಿ, ಈಗ 13ನೇ ಕ್ವಶನ್ನು, ರೋಮಿಯೋ ಹೌ ಡಸ್ ರೋಮಿಯೋ ಎಕ್ಸ್ಪ್ರೆಸಸ್ ಹಿಸ್ ಫೀಲಿಂಗ್ಸ್ ಅಂತ ಇದೆ ಅಲ್ವಾ. ನನ್ನ ಪ್ರಕಾರ ನಿಮ್ಮ ಟೀಚರ್ ಏನಾದರೂ ಕ್ವಶನ್ ಪೇಪರ್ ನೋಡಿದರೆ ಏನು ಮಾಡ್ತಾರೆ ಗೊತ್ತಾ? ಈ ರೋಮಿಯೋ ಜಾಗ ತೆಗೆದು ಜೂಲಿಯಟ್ ಅಂತ ಒಗೆದು ಬಿಡ್ತಾರೆ, ಇಷ್ಟೇ.
ಆವಾಗ ಆನ್ಸರ್ ಬೇರೆದು ಬರುತ್ತೆ. ಹೌ ಡಸ್ ಜೂಲಿಯಟ್ ಎಕ್ಸ್ಪ್ರೆಸಸ್ ಹರ್ ಫೀಲಿಂಗ್ಸ್ ಟುವರ್ಡ್ಸ್ ರೋಮಿಯೋ ಅಂತ. ಜೂಲಿಯಟ್ ಏನು ಹೇಳಿದ್ಲು ರೋಮಿಯೋಗೆ, ಅದ್ರ ಬಗ್ಗೆ ಬರೀರಲೇ ತಮ್ಮ ಅಂತ ಇರೋದೇ 2 ಕ್ವಶನ್ನು. ಅದನ್ನು ರೆಡಿಯಾಗಿ ಇದನ್ನು ಕೂಡ ರೆಡಿಯಾಗಿ 100% ಬರುತ್ತೆ ಆಯಿತಾ. 14ನೇ ಪ್ರಶ್ನೆ, ವೈ ಡಿಡ್ ದ ಅಥಾರಿಟೀಸ್. ನೋಡಿ ವಿದ್ಯಾರ್ಥಿಗಳೇ, ಪ್ರತಿಯೊಂದು ಪ್ರಶ್ನೆಗೂ ಕೂಡ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ನಿಮಗೆ ನಾನು 2 ವಾರಗಳಿಂದ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಚಾಪ್ಟರ್ ವೈಸ್ 4 ಚಾಪ್ಟ್ರಿನ ಮೇಲೆ, ರೋಮಿಯೋ ಆ್ಯಂಡ್ ಜೂಲಿಯೆಟ್, 2 ಡಿಯರು, ಆನ್ ಚಿಲ್ಡ್ರನ್ನು ಹಾಗೂ ಎವ್ರಿಥಿಂಗ್ ಐ ನೀಡ್ ಟು ನೋ ಅಲಾಂಟ್ ಇನ್ ದ ಫಾರೆಸ್ಟ್ ಬೈ ವಂದನ ಶಿವ. ಆದರೆ ಈ ಒಂದು ಕ್ವಶನ್ ಪೇಪರು ಬರೀ 3 ಚಾಪ್ಟ್ರಿನ ಮೇಲೆ ಇರುವಂಥದ್ದು, ಯಾಕಂದರೆ ಕೆಲವೊಂದು ಕಡೆ ಪಾಠ ಆಗಿರಲ್ಲ, ಹಾಗಾಗಿ ಆಯಿತಾ. 15ನೇ ಪ್ರಶ್ನೆ, ವೈ ಡಿಡ್ ದ ಕ್ರಿಮಿನಲ್ ರೆಫ್ಯೂಸ್ ಟು ಗೋ ಅವೇ ಫ್ರಮ್ ದ ಪ್ರಿಸನ್, ಗಿವ್ ರೀಸನ್ ಅಂತ ಇದೆ. ಇದು 99.999% ನಿಮ್ಮ ಕ್ವಶನ್ ಪೇಪರಲ್ಲಿ ಬರಬೇಕು, ಅದು ಬರುತ್ತೆ. 15ನೇ ಪ್ರಶ್ನೆ, ಯಾವ ಕಾರಣಗಳಿಂದಾಗಿ ಜೈಲಿನಲ್ಲಿದ್ದ ಕ್ರಿಮಿನಲ್ಲು, ಮರ್ಡರರು ಅಥವಾ ರ್ಯಾಸ್ಕಲ್ಲು ಓಡೋಗಲ್ಲ ಅಂತ ಆಯಿತಾ. ಈಗ 3rd ಮೇನ್ ಕ್ವಶನಿಗೆ ನಾವು ಬರೋಣ ಪ್ರೀತಿಯ ವಿದ್ಯಾರ್ಥಿಗಳೇ. ಇದು 4 ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ. ನಿಮಗಿಲ್ಲಿ 2 ಕ್ವಶನ್ಸ್ಗಳನ್ನು ಕೊಡ್ತಾರೆ ಆಯಿತಾ. ಡೈರೆಕ್ಟಾಗಿ ಯಾವುದಾದ್ರೂ ಒಂದನ್ನು ತಾಗಳು ಬರೀಬೋದು. ನನ್ನ ಪ್ರಕಾರ ಈ ಒಂದು ಪ್ರಶ್ನೆ ನಿಮಗೆ ಬಂದೇ ಬರುತ್ತೆ. ಇದಕ್ಕೆ ಸಮ್ಮರಿಯನ್ನು ಕೂಡ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಕೇವಲ 2 ನಿಮಿಷದ ಈ ವಿಡಿಯೋ ಆಗಿದೆ, ಯಾವುದು ಆನ್ ಚಿಲ್ಡ್ರನಿಂದು. ಅದರಲ್ಲಿ ಸಮ್ಮರಿ ಇದೆ, ಬರ್ಕೊಂಬಿಡಿ, ಬಿಡಬೇಡಿ, ಸೇಮ್ ಎಕ್ಸಾಮಲ್ಲಿ ಬರೀರಿ, ಔಟ್ ಅಂಕಗಳನ್ನು ತೆಗಿಬಹುದಾಗಿದೆ. ಈಗ ನಾವು ಪಾರ್ಟ್ ಸಿನಲ್ಲಿದ್ದೀವಿ. ಒಂದು ಪ್ಯಾಸೇಜ್ ಇದೆ, ಇದೇನು ಎಲ್ಲರೂ ಕೂಡ ಬರದೇ ಬರೀತೀರಾ. ಇದಕ್ಕೆ ಈಗ ಆನ್ಸರನ್ನು ನೋಡೋಣ. ನೋಡಿ, ಆ್ಯಡ್ ಪ್ರಿಫಿಕ್ಸ್ ಟು ದಿ ಹ್ಯಾಪಿ ಟು ಫಾರ್ಮ್ ಇಟ್ಸ್ ಆ್ಯಂಟೋನಿಮ್ಸ್ ಅಂತ ಇದೆ. ನೋಡ್ರು, ಆ್ಯಂಟೋನಿಮ್ಸ್ ಅಂತ ಹೇಳಿದರೆ ನೋಡ್ರಮ್ಮ, ಆ್ಯಂಟೋನಿಮ್ಸ್ ಅಂದರೆ ವಿರುದ್ಧ ಪದ ಅಂತ ನೆನ್ಪಿಟ್ಕೊಳ್ಳಿ. ಪ್ರಿಫಿಕ್ಸ್ ಅಂತ ಕೊಟ್ಟುಬಿಟ್ಟಿದ್ದಾನೆ, ಹಾಗಾಗಿ ಸ್ವಲ್ಪ ಹುಷಾರಾಗಿ ಬರಿಬೇಕು. ಬರೇ ಆ್ಯಂಟೋನಿಮ್ ಅಂತ ಕೇಳಿದರೆ ಹ್ಯಾಪಿಗೆ ಸ್ಯಾಡ್ ಅಂತ ಉತ್ತರ, ಆದರೆ ಇಲ್ಲಿ ಹ್ಯಾಪಿಗೆ ಪ್ರಿಫಿಕ್ಸು ಮಾಡಬೇಕು, ಆ್ಯಂಟೋನಿಮು ಮಾಡಬೇಕು. ಹಾಗಾಗಿ ಸರಿಯಾದ ಉತ್ತರ ಅನ್ಹ್ಯಾಪಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ನಂತರದಲ್ಲಿ ಸಫಿಕ್ಸ್ ಒಂದು ಕೇಳಿದ್ದಾನೆ. ಅಗ್ರಿಗೆ ಏನಾಗುತ್ತೆ ಅಂದರೆ ಅಗ್ರಿಮೆಂಟ್ ಅಂತ ಮುಂದೆ ಬಂದರೆ ಅದು ಸಫಿಕ್ಸ್ ಅಂತ ಹಿಂದ್ಗಡೆ ಹಾಕಿದರೆ ಆಯಿತು, ಅದನ್ನು ರೂಟ್ ವರ್ಡ್ ಮಾಡಿದರೆ ಅದನ್ನು ನಾವು ಪ್ರಿಫಿಕ್ಸ್ ಅಂತ ಕರೆಯುತ್ತೇವೆ. ಇಲ್ಲಿ ರೀಅರೇಂಜ್ ದ ಫಾಲೋಯಿಂಗ್ ಇದೆ. ನೋಡಿ ವಿದ್ಯಾರ್ಥಿಗಳಿಗೆ, ಸಿ ಮೇನ್ ಕ್ವಶನ್ ಕೂಡ ಕಂಪ್ಲೀಟ್ ಆಯಿತು. ಈಗ ನಾವು ಡಿ ಮೇನ್ ಕ್ವಶನ್ನಿಗೆ ಬಂದಿದ್ದೇವೆ. ನೋಡ್ರಪ್ಪ, ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಜಾರಾಗಬೇಡ್ರಿ ಕಣ್ರು. ಲೈಕ್ ಬಟನ್ ಪ್ರೆಸ್ ಮಾಡಿ, ಒಂದು ಕಮೆಂಟ್ ಕೊಡಿ, ನಿಮ್ಮ ಕ್ವಶನ್ ಪೇಪರ್ ಕೂಡ ಕಳಿಸ್ಕೊಡಿ. ನಮ್ಮ ಉದ್ದೇಶ ಇಷ್ಟೇ ಕಣ್ರಿ, ನೀವು ಖುಷಿಯಾಗಿರಬೇಕು ಅಷ್ಟೇ, ಮತ್ತೇನೂ ಇಲ್ಲ ಆಯಿತಾ. ಇಲ್ಲಾಂದರೆ ನಾನು ಎಲ್ಲದೂ ಕೂಡ ಮೆಂಬರ್ಶಿಪ್ ಮಾಡಿ ಇಟ್ಬಿಡ್ತಿದ್ದೆ ಸರ್. ರಿಯಲಿ ಐ ಆಮ್ ಸೇಯಿಂಗು, ಮೆಂಬರ್ಶಿಪ್ ಮಾಡಿದರೆ ನನ್ನ ದುಡಿಮೆ ಸ್ಟಾರ್ಟ್ ಆಗುತ್ತೆ. ಐ ಆಮ್ ನಾಟ್ ಡೂಯಿಂಗ್ ದಟ್ ಒನ್. ಪಾರ್ಟ್ ಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ರೀರೇಟ್ ಆ್ಯಸ್ ಡೈರೆಕ್ಟೆಡ್ ಅಂತ. ರೀರೇಟ್ ಆ್ಯಸ್ ಡೈರೆಕ್ಟೆಡ್ ಅಂದರೆ ಏನೇನು ಕೊಟ್ಟಿದ್ದಾರೋ ಪ್ರಶ್ನೆಗಳನ್ನು ಓದ್ಕೊಂಡು ತಮ್ಮ ಬರೀರಲ್ಲೇ ಅಂತ. ಒಂದು ರೀಅರೇಂಜ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ, ಇದನ್ನು ನೀವೇ ಮಾಡಿ ನನಗೆ ಕಳಿಸ್ತೀರಾ ಅಂದುಕೊಂಡಿದ್ದೇನೆ, ಧನ್ಯವಾದಗಳು. ರಮೇಶ್ ಆ್ಯಂಡ್ ರಾಕೇಶ್ ಡ್ಯಾಶ್ ಗುಡ್ ಫ್ರೆಂಡ್ಸ್ ಅಂತ ಇದೆ. ಈಸೋ ಆರೋ ಅಂತ ಕೇಳಿದ್ದಾರೆ. ಇದನ್ನು ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರಿತೀವಿ. ಸ್ವಲ್ಪ ಈಸಿಯಾಗಿ ಇದು ರಮೇಶ್ ಆ್ಯಂಡ್ ರಾಕೇಶ್ ಇಬ್ಬರು ಇದ್ದಾರೆ, ಹಾಗಾಗಿ ಅದು ಬಹುವಚನ ಆರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕೊನೆಯದಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡಿ ಈ ಜಾಗದಲ್ಲಿ ನಿಮಗೆಲ್ಲರಿಗೂ ಕೂಡ ನಾನು ಕರೆಕ್ಟಾಗಿ ತಿಳಿಸ್ತಾ ಇದ್ದೀನಿ. ಲೆಟರ್ ರೈಟಿಂಗ್ ಬರುವ ಜಾಗ ಇದು. ನಿಮಗೆ ಲೆಟರ್ ರೈಟಿಂಗ್ ಕೊಡಲಿಲ್ಲ ಅಂದರೆ ಇದನ್ನು ಕೊಡ್ತಾರೆ, ಇದನ್ನು ಕೊಡಲಿಲ್ಲ ಅಂದರೆ ಲೆಟರ್ ರೈಟಿಂಗ್ ಕೊಡ್ತಾರೆ. ಲೆಟರ್ ರೈಟಿಂಗ್ ಯಾರಿಗೆ ಬರಲ್ಲೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೆಟರ್ ರೈಟಿಂಗಿನ ಆಪ್ಷನನ್ನು ಕೊಟ್ಟಿದ್ದೇನೆ, ಲಿಂಕನ್ನು ನಾನೇ ಕಲಿಸಿರುವಂಥದ್ದು. ಅದನ್ನು ಒಮ್ಮೆ ನೋಡ್ಕೊಳ್ಳಿ ಸಾಕು, ಫುಲ್ ಕ್ಲಿಯರ್ ಆಗಿಬಿಡ್ತೀರ ಲೆಟರ್ ರೈಟಿಂಗ್ ಹೆಂಗೆ ಬರೀಬೇಕು ಅಂತ. ಕಾಪಿ ಮಾಡಿ ಬರೆಯೋದು ಅಷ್ಟೇ, ಏನು ತಲೆಬಿಸಿ ಇಲ್ಲ. ಈಗ ಡೈಲಾಗ್ ರೈಟಿಂಗು ಯಾರು ಮಾಡಿಲ್ವೋ ಇನ್ನೂ ನಿಮ್ಮ ಕಾಲೇಜಲ್ಲಿ, ಅವರಿಗೆ ಡೈಲಾಗ್ ರೈಟಿಂಗ್ ಕೊಡಲ್ಲ. ಲೆಟರ್ ರೈಟಿಂಗ್ ಮುಗಿಸಿದರೆ ಲೆಟರ್ ರೈಟಿಂಗ್ ಕೊಡ್ತಾರೆ. ಈ ರೀತಿಯಾಗಿ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡ್ಕೊಂಡಿರ್ತಾರೆ ಅಷ್ಟೇ ಆಯಿತಾ. ಕ್ವಶನ್ ಪೇಪರ್ ಹೀಗೆ ಇರುತ್ತೆ. ನಿಮ್ಮ ಅಮೂಲ್ಯವಾದ 18 ನಿಮಿಷಗಳ ಕಾಲ ನನಗೆ ಕೊಟ್ಟರಲ್ವ, ಧನ್ಯವಾದಗಳು. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ನಾನು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಏನೇನಿದೆ ಎಲ್ಲದೂ ಕೂಡ ನಿಮಗಾಗಿ, ಯಾಕಂದರೆ ನೀವು ಬೆಳೆಸಿದಂಥ ಯೂಟ್ಯೂಬ್ ಚಾನಲ್ಲು 1 ಲಕ್ಷ ಇವತ್ತು ನಾನು ರೀಚ್ ಮಾಡಿದ್ದೀನಿ ಅಂದರೆ ಅದೆಲ್ಲ ಎಲ್ಲ ಆಯಿತಾ. ಏನಂತೀರ ಸರ್, ಕ್ರೆಡಿಟ್ ಗೋಸ್ ಟು ಯು, ಟು ಮೈ ಸಬ್ಸ್ಕ್ರೈಬರ್ಸ್. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಇದಕ್ಕೆ ಆನ್ಸರನ್ನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಮೇಲ್ಗಡೆ ಗುಡ್ ಆಫ್ಟರ್ನೂನ್ ಇದ್ದರೆ ಕೆಳಗಡೆನೂ ಗುಡ್ ಆಫ್ಟರ್ನೂನ್ ಅಂತ ಬರಬೇಕು. ಹಾಗಿದ್ರೆ ಫಸ್ಟ್ ಆನ್ಸರ್ ಇಸ್ ಗುಡ್ ಆಫ್ಟರ್ನೂನ್. ಸೆಕೆಂಡ್ ಆನ್ಸರ್ ನೋಡಿ, ಇಂಟ್ರಡ್ಯೂಸ್ ಅಂತ ಇದೆ. ಇಂಟ್ರಡ್ಯೂಸ್ ಮಾಡೋದು ಏನಂತ, ಮೈ ನೇಮ್ ಈಸ್ ಸಾರಾ ಅಂತ ಆಯಿತಾ. ಕ್ಲಿಯರ್. ದೀಪಾ ಹೌದಲ್ವಾ, ನೈಸ್ ಟು ಮೀಟ್ ಯು ಟು ಅಂತ ಇದೆ. ಮೈ ನೇಮ್ ಈಸ್ ನೋಡಿ ಇಲ್ಲಿ, ಬೈ ದ ವೇ ಹ್ಯಾವ್ ಯು ಮೆಟ್ ಮೈ ಫ್ರೆಂಡ್ ದೀಪಾ ಅಂತ ಇದೆ. ನೋ ಐ ಹ್ಯಾವ್ ನಾಟ್ ಮೆಟ್.
ಮೈ ನೇಮ್ ಈಸ್ ರಾಜ್ ಅಂತ ಬರೀಬೇಕು. ಸೆಕೆಂಡ್ ಡ್ಯಾಶಿಗೆ ಮೈ ನೇಮ್ ಈಸ್ ರಾಜ್ ಅಂತ. ಆವಾಗ ಇವಳು ದೀಪ ನೈಸ್ ಟು ಮೀಟ್ ಯು ಟು ಅಂತ, ರಾಜ್ ಅವಾಗ ಟೇಕಿಂಗ್ ಲೀವ್ ಅಂತ ಇದೆ, ಗುಡ್ ಬೈ ಸಿ ಯು ಸೋನ್ ಅಂತ ಹೇಳಿ ಕೈ ಬಿಡಬೇಕು. ಇಷ್ಟೇ, ಧನ್ಯವಾದಗಳು. ಆಲ್ ದ ಬೆಸ್ಟ್, ಡೂ ವೆಲ್. ಚೆನ್ನಾಗಿ ಬರೆದು ಒಳ್ಳೆ ಅಂಕಗಳನ್ನು ತೆಗೆದು ದಯವಿಟ್ಟು ಮೊದಲು ಕ್ವಶನ್ ಪೇಪರನ್ನು ಕಳಿಸೋದನ್ನು ಕಲೀರಿ. ಮುಂದೆ ಯಾವ ವಿಡಿಯೋ ಬೇಕು ಅನ್ನೋದರ ಬಗ್ಗೆ ಒಂದು ಕಮೆಂಟನ್ನು ಹಾಕಿ, ಜೊತೆಗೆ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಏನಂತೀರ ಕಮೆಂಟ್ ಮುಖಾಂತರ ಕಳಿಸೋದು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಹೆಲ್ತ್ ಈಸ್ ವೆಲ್ತ್. ಚೆನ್ನಾಗಿ ತಿಂದು ಒಳ್ಳೆಯ ಆರೋಗ್ಯವನ್ನು ಇಟ್ಟುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ.